ಹಾಯ್ ಎಲ್ಲರಿಗೂ. ನಾನಿವತ್ತು ಕೊಂಕಣಿ ಡಿಶ್ ಅವನ ಸಂಬೆ ಸಸಮ್ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದು ಮಾವಿನ ಹಣ್ಣು, ಪೈನಾಪಲ್, ಬೇಕಾದ್ರೆ ದ್ರಾಕ್ಷಿ ಬೇಕಾದರೆ ಹಾಕ್ಬೋದು ಇದಕ್ಕೆ, ಮತ್ತು ಬೆಲ್ಲ ಹಾಕಿ ಮಾಡುವ ರೆಸಿಪಿ ಇದು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 2 ಹುರಿದ ಮೆಣಸು, 2 ಕಪ್ ತೆಂಗಿನಕಾಯಿ ತುರಿ. ಇದಕ್ಕೆ ಹುಳಿ ಹಾಕಬಾರ್ದು, ಮಾವಿನ ಹಣ್ಣು ಮತ್ತು ಪೈನಾಪಲ್ ಹುಳಿ ಇರ್ತದೆ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಗ್ರೈಂಡ್ ಆದ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಸಾಸಿವೆ ಹಾಕಿ ಪುನಃ ಗ್ರೈಂಡ್ ಮಾಡಬೇಕು. ನಂತರ ಮಾವಿನ ಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಕಟ್ ಮಾಡಿದ ಪೈನಾಪಲ್, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಹುಡಿ ಮಾಡಿದ ಬೆಲ್ಲ, ಮತ್ತು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದು ಬಿಸಿ ಮಾಡಲಿಕ್ಕಿಲ್ಲ, ಹಾಗೆ ಬೇಗ ಹಾಳಾಗ್ತದೆ ಇದು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಜಾಸ್ತಿ ಉಳಿದ್ರೆ. ಇದಕ್ಕೆ ನಮಗೆ ಇಷ್ಟ ಇದ್ದ ಫ್ರೂಟ್ಸ್ ಯಾವುದು ಬೇಕಾದರೂ ಸಹ ಹಾಕ್ಬೋದು, ದ್ರಾಕ್ಷಿ, ಆ್ಯಪಲ್ ಯಾವುದು ಬೇಕಾದರೂ ಹಾಕ್ಬೋದು. ನೀರು ಹಾಕಬಾರ್ದು, ಬೆಲ್ಲ ನೀರು ಬಿಡ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.